ನಿವೃತ್ತರ ಸ್ವರ್ಗವಾಗಿದ್ದಂತ ಮೈಸೂರು ಕ್ಷಣ ಕ್ಷಣಕ್ಕೂ ಕೂಡ ಡ್ರಗ್ ಪ್ರಿಯರ ಸ್ವರ್ಗ ಆಗ್ತಾ ಇದೆ, ಡ್ರಗ್ ತಯಾರಿಕರ ಸ್ವರ್ಗ ಆಗ್ತಾ ಇದೆಯಾ ಇಂಥದ್ದೊಂದು ಅನುಮಾನ ಕಾಡ್ಲಿಕ್ಕೆ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ವ್ಯಾಪಕವಾಗಿ ಈ ಒಂದು ಡ್ರಗ್ ಜಾಲ ಅನ್ನುವಂಥದ್ದು ಮೈಸೂರು ನಗರ ಅಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ ವ್ಯಾಪಿಸ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಕಂಡು ಬರ್ತಾ ಇರೋದು. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಆಗಿರ್ತಕ್ಕಂಥದ್ದು ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂತಹ ಜನನಿಬಿಡವಾದಂತಹ ಸ್ಥಳ ಲೇಔಟ್ ಒಂದರಲ್ಲಿ ಈಗ ಮನೆಯೊಂದನ್ನ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ನಾವೀಗ ಆ ಒಂದು ಮನೆ ಮುಂಭಾಗದಲ್ಲಿದ್ದೀವಿ. ಈ ಒಂದು ಏರಿಯಾವನ್ನು ಕೂಡ ನೀವು ಗಮನಿಸಬಹುದು. ಪ್ರಶಾಂತ ಛಾಯಾ ಬಡಾವಣೆ ಏನಿದೆ, ಆ ಒಂದು ಬಡಾವಣೆಯಲ್ಲಿರ್ತಕ್ಕಂತಹ 3 ಅಂತಸ್ತಿನ ಈ ಒಂದು ಮನೆ ಏನಿದೆ, ಈ ಮನೆಯನ್ನ ಸದ್ಯಕ್ಕೆ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಜೊತೆಗೆ ಮನೆಯನ್ನು ಸಂಪೂರ್ಣವಾಗಿ ಸೀಸ್ ಮಾಡಿದ ಹಂತದಲ್ಲಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಕಾರಣ ಇಷ್ಟೇ, ಈ ಒಂದು ಮನೆಯಲ್ಲಿರ್ತಕ್ಕಂಥ ಈ ಒಂದು ಗೋಡನ್ ಏನಿದೆ, ಗೋಡನ್ ನಲ್ಲಿ ಕೆಮಿಕಲ್ಗಳನ್ನ, ಅದು ಮಾದಕ ದ್ರವ್ಯಗಳನ್ನ ತಯಾರು ಮಾಡ್ಲಿಕ್ಕೆ ಬಳಸುವಂತ ಕೆಮಿಕಲ್ಗಳೇನಿದ್ವು ಆ ಕೆಮಿಕಲ್ಗಳನ್ನ ಇಡಲಾಗಿತ್ತು. ಹಾಗಾಗಿ ನಿಖರವಾದಂತಹ ಒಂದು ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಪೊಲೀಸರು ಸದ್ಯಕ್ಕೆ ಆ ಒಂದು ಮಳಿಗೆಯನ್ನ ಸೀಸ್ ಮಾಡಿದ್ದಾರೆ. ಮತ್ತೆ ಮನೆಯಲ್ಲಿದ್ದಂತಹ ದಂಪತಿಯೊಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಮಿಕಲ್ ಏನಿದೆ, ಆ ಕೆಮಿಕಲ್ ಅನ್ನ ಈಗ ಲ್ಯಾಬ್ಗೆ ಕಳಿಸಲಾಗಿದೆ. ಲ್ಯಾಬ್ ರಿಪೋರ್ಟ್ ಬಂದ ನಂತರದಲ್ಲೇ ಕೂಡ ಈ ಒಂದು ಕೆಮಿಕಲ್ ಗಳನ್ನ ಡ್ರಗ್ಗೆ ಬಳಸಲಾಗ್ತಿತ್ತ ಅನ್ನುವಂತ ಅನುಮಾನಗಳೇನಿವೆ ಅವು ಸ್ಪಷ್ಟತೆಯನ್ನ ಕಾಣ್ತವೆ. ಇನ್ನು ಈ ಮನೆ ವಿಚಾರಕ್ಕೆ ಬರೋದಾದ್ರೂ ಕೂಡ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಲಿಂಗಯ್ಯ ಎಂಬುವರಿಗೆ ಸೇರಿರ್ತಕ್ಕಂತಹ ಒಂದು ಮನೆ. ಈ ಒಂದು ಮನೆಯನ್ನ ಬಾಡಿಗೆಯನ್ನ ಪಡೆದಿರ್ತಕ್ಕಂಥ ಹಿಂದಿ ಭಾಷಿಕರೇನಿದ್ರು ಆ ದಂಪತಿಗಳು ಈ ಒಂದು ಮನೆಯ ಮೊದಲ ಅಂತಸ್ತಿನಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಸೇರಿದಂತ ಈ ಒಂದು ಗೋಡಾನ್ ಏನಿತ್ತು, ಈ ಗೋಡಾನ್ ನಲ್ಲಿ ಕೆಮಿಕಲ್ ಗಳನ್ನ ಇಡಲಾಗಿತ್ತು. ಅಂದ್ರೆ ಈಗಾಗಲೇ ನಾವು ಗಮನಿಸಬಹುದು, 3 ದಿನಗಳ ಹಿಂದೆ NCB ತಂಡ ಏನಿತ್ತು, ತಂಡ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಕೆಮಿಕಲ್ ಗಳನ್ನ ಬಳಸಿ ಡ್ರಗ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನದಿಂದ ರೇಡ್ ಅನ್ನು ಕೂಡ ಮಾಡಿದ್ರು. ಏನು ಅಹಮದಾಬಾದ್ ನಲ್ಲಿ ಸಿಕ್ಕಿದ್ದಂತಹ ವ್ಯಕ್ತಿ ಏನಿದ್ದ, ಆ ವ್ಯಕ್ತಿಯ ಸೂಚನೆ ಆತ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಆತನ ಸಂಬಂಧಿಕರ ಮನೆಯನ್ನು ಕೂಡ, ಅಂದ್ರೆ ಗಣಪತ್ ಲಾಲ್ ಅಂತ ಹೇಳಿ ನಾವೇನ್ ಕರಿತೀವಿ, ಅವರನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡು ವಿಚಾರಣೆಗೂ ಕೂಡ ಮುಂದುವರಿಸಿದ್ದಾರೆ. ಆ ಒಂದು ಪ್ರಕರಣ ಮಾಸುವಂತಹ ಮುನ್ನವೇ ಕೂಡ ಮತ್ತೊಂದು ಪ್ರಕರಣಕ್ಕೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಸ್ಥಳದಲ್ಲೂ ಕೂಡ ಕೆಮಿಕಲ್ ಗಳನ್ನ ಬ್ಯಾರೆಲ್ಗಳಲ್ಲಿ, ಸುಮಾರು 8ಕ್ಕೂ ಹೆಚ್ಚು ಬ್ಯಾರೆಲ್ಗಳಲ್ಲಿ ಇಟ್ಟು ಸಂಗ್ರಹಿಸಿದ್ರು. ಇವುಗಳನ್ನ ಇಂತಹ ಒಂದು ಜನನಿಬಿಡ ಪ್ರದೇಶದಲ್ಲಿ ಏನಕ್ಕೆ ಇಟ್ಟಿದ್ರು ಅನ್ನುವಂಥದ್ದು ಮೊದಲಿಗೆ ಅನುಮಾನ. ಅದರ ಜೊತೆಗೆ ಇದ್ದಂತಹ ಒಂದು ಕೆಮಿಕಲ್ ಏನಿತ್ತು ಅದನ್ನ ಮಾದಕ ದ್ರವ್ಯ ತಯಾರಿ ಮಾಡ್ಲಿಕ್ಕೆ ಬಳಸ್ತಿದ್ರು ಅಂತೇಳಿ. ಯಾಕಂದ್ರೆ ನಾವಿಲ್ಲಿ ಗಮನಿಸಬಹುದು, ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯೂ ಕಾಣುತ್ತೆ. ಆದ್ರೆ ಮೈಸೂರಿನಿಂದ ತುಂಬಾ ದೂರದಲ್ಲಿರ್ತಕ್ಕಂಥ ಈ ಒಂದು ಹೊಸ ಬಡಾವಣೆಗಳೇನಿವೆ, ಇದು ಸಂಪೂರ್ಣವಾಗಿ ಬಡಾವಣೆಗಳೆಲ್ಲವೂ ರಚನೆ ಆಗಿದ್ರು ಕೂಡ ಇಲ್ಲಿ ಮನೆಗಳಿಲ್ಲ. ತೀರ ವಿರಳವಾಗಿರ್ತಕ್ಕಂತಹ ಇಂತಹ ಒಂದು ಲೇಔಟ್ಗಳಿದೆ. ಇಂತಹ ಲೇಔಟ್ಗಳನ್ನ ಆಯ್ಕೆ ಮಾಡಿಕೊಂಡು ಅವರೆಲ್ಲರೂ ಒಂದು ರೀತಿಯಲ್ಲಿ ನಾಯಿ ಕೊಡೆಗಳಂತೆ ಈ ಬಂದು ಪಸರಿಸ್ತಾ ಇದ್ದಾರೆ ಅನ್ನೋ ಡೌಟ್ಗಳು ಶುರುವಾಗಿದೆ. ಒಂದು ಕಡೆಗೆ ಏನೋ ಪಿಂಚಣಿದಾರರ ಸ್ವರ್ಗವಾಗಿದ್ದಂತಹ ಮೈಸೂರು ಎಲ್ಲೋ ಒಂದು ಕಡೆ ಡ್ರಗ್ ಅನ್ನ ತಯಾರು ಮಾಡುವಂತವರಿಗೆ ಸ್ವರ್ಗವಾಗಿ ಪರಿಣಮಿಸ್ತಾ ಇದೆಯಾ ಅಂತ ಒಂದು ಡೌಟ್ಗಳು ಬರ್ಲಿಕ್ಕೆ ಶುರುವಾಗಿದೆ. ಸದ್ಯಕ್ಕೀಗ ಏನ ದಂಪತಿಗಳನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಪೊಲೀಸರು ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಮಿಕಲ್ ಅನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. ಒಂದು ವೇಳೆ ಅಲ್ಲಿ ಲ್ಯಾಬ್ ನಲ್ಲಿ ಸಾಬೀತಾದ್ರೆ, ಅಂದ್ರೆ ಇಲ್ಲಿದ್ದಂತ ಕೆಮಿಕಲ್ ಗಳನ್ನ ಡ್ರಗ್ ತಯಾರಿಕೆಗೆ ಬಳಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಏನಾದ್ರು ಸಾಬೀತಾದ್ರೆ ಸೀರಿಯಸ್ಲಿ ಮೈಸೂರು ಡೇಂಜರ್ ಅಲ್ಲಿ ಇದೆ. ಅಂದ್ರೆ ನಿವೃತ್ತರಿಗೆ ಸ್ವರ್ಗವಾಗಿ ಕಾಣ್ತಿದ್ದಂತಹ ಈ ಒಂದು ಊರೇನಿದೆ, ಡ್ರಗ್ ತಯಾರಿಕೆ ಮಾಡುವಂತಹವರಿಗೂ ಕೂಡ ಸ್ವರ್ಗವಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸರಿಂದ ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಲೇಬೇಕಾಗತ್ತೆ. ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕು. ತಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಈ ರೀತಿಯಾದಂತಹ ಜನಗಳೇನ್ ಕಾಣ್ತಾರೆ ಅವರುಗಳ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅನ್ನೋದು ಕೂಡ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ದಿನೇ ದಿನೇ ಮೈಸೂರು ನಗರ ಮತ್ತೆ ಮೈಸೂರು ಜಿಲ್ಲೆಯಾದ್ಯಂತ ಡ್ರಗ್ ತಯಾರಿಕಾ ಘಟಕಗಳು ಒಂದೊಂದಾಗಿ ಪತ್ತೆ ಆಗ್ತಾನೆ ಹೋಗ್ತಾ ಇವೆ. ಇತ್ತೀಚೆಗಷ್ಟೇ ದೆಹಲಿಯ NCB ಅಧಿಕಾರಿಗಳು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಕೂಡ ಬಂದು ಡ್ರಗ್ ತಯಾರಿಕೆ ಅನುಮಾನದಲ್ಲಿ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಈಗ ಪ್ರತಿಯಾಗಿ ಮತ್ತೊಂದು ಮೈಸೂರು ಹೊರವಲಯದಲ್ಲಿರ್ತಕ್ಕಂಥ ಜನನಿಬಿಡವಾದಂತಹ ಹೊಸ ಬಡಾವಣೆಯಲ್ಲಿ ಹಿಂದಿ ಭಾಷೆ ಮಾತನಾಡುತ್ತಿದ್ದಂತ ದಂಪತಿಗಳು ಈಗ ಡ್ರಗ್ ಅನ್ನ ತಯಾರು ಮಾಡಿ ಮಾರಾಟ ಮಾಡ್ತಿದ್ದಂತ ಬಲವಾದಂತ ಅನುಮಾನಗಳು ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ನೀವು ಈ ಅಂಗಡಿಯನ್ನ ಗಮನಿಸಬಹುದು. ಈ ಒಂದು ಅಂಗಡಿಯಲ್ಲಿ ಸಾಕಷ್ಟು ಬ್ಯಾರೆಲ್ ಗಳನ್ನ ಇಟ್ಕೊಂಡು ಅದರಲ್ಲಿ ಕೆಮಿಕಲ್ ಗಳನ್ನ ಇಟ್ಕೊಂಡು ಅವುಗಳನ್ನ ಸಣ್ಣ ಸಣ್ಣ ಕಂಟೈನರ್ ಗಳಲ್ಲಿ, ಬೈಕ್ ಗಳಲ್ಲಿ ಮತ್ತೆ ಕಾರ್ ಗಳಲ್ಲಿ ಬಂದಂತವರಿಗೆ ಅವರು ಸರಬರಾಜನ್ನ ಮಾಡ್ತಾ ಇದ್ರು. ಪ್ರತಿ ತಿಂಗಳ
ಕೊನೆ ಮತ್ತೆ ಆರಂಭದ ಭಾಗದಲ್ಲಿ ವಾಹನ ಒಂದರಲ್ಲಿ ಅಂದ್ರೆ ಕ್ಯಾಂಟರ್ ಒಂದರಲ್ಲಿ ಬಲ್ಕ್ ಆಗಿ ತಂದು ಕೆಮಿಕಲ್ ಅನ್ನು ಕೂಡ ಇಲ್ಲಿಗೆ ಸಪ್ಲೈ ಮಾಡ್ಕೊಳ್ತಾ ಇದ್ರು, ಅಂದ್ರೆ ಸ್ಟಾಕ್ ಮಾಡ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಅವರಲ್ಲಿದ್ದಂತ ಕಾರ್ ಏನಿತ್ತು, ಆ ಕಾರ್ನಲ್ಲೇ ಆ ಕೆಮಿಕಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅನ್ನೋದು ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುತ್ತೆ. ಜೊತೆಗೆ ಅಂಗಡಿಗೆ ಯಾವುದೇ ಹೆಸರಿಲ್ಲ, ಜೊತೆಗೆ ಇಲ್ಲಿ ಈ ಒಂದು ರೋಲಿಂಗ್ ಶಟರ್ ಅನ್ನ ತೆಗೆದು ವ್ಯಾಪಾರವನ್ನ ಮಾಡ್ತಿರ್ಲಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸ್ಥಳೀಯರು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಮ್ಮ ಹೆಸರು ಹೇಳಿ, ತಾವು ಏನು ಇವ್ರ ಬಗ್ಗೆ ಏನ್ ಗೊತ್ತು ಸರ್ ತಮಗೆ? ನಮ್ಗೆ ಏನು ಗೊತ್ತಿಲ್ಲ ಸರ್, ಬರೋರು ಹೋಗೋರು ಅಷ್ಟೇ, ಬರೋರು ಹೋಗೋರು. ಬಟ್ ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ಗಾಡೀಲಿ ಬರೋರು, ಇಲ್ಲಿರೋರು ಹೋಗೋರು, ನಮಗೆ ನಮ್ಮ ಮನೆ ಮುಂದೆ ಓಡಾಡೋರು. ಬಟ್ ರ್ಯಾಶಾಗಿ ಓಡಿಸೋರು ಒಂದ್ಸಲ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿದ್ದೆ, ಈ ಥರ ಸ್ಪೀಡಲ್ಲಿ ಓಡಬೇಡಿ, ನಮ್ದು 6 ನಾಯಿ ಇದೆ ಇಲ್ಲಿ, ಆ ಥರ ಓಡಾಡಬೇಡಿ ಅಂತಂದ್ರೆ ಓಕೆ ಸಾರಿ ಸರ್ ಅಷ್ಟೇ. ಅವರು ಕನ್ನಡ ಅಂತೂ ಮಾತಾಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಕೇಳಿದ್ರೆ ಹಿಂದಿಲಿ ಮಾತಾಡೋದು ಅಷ್ಟೇ, ಎರಡು ಭಾಷೆ. ಓಕೆ ಭಯ್ಯ ಅಷ್ಟೇ, ಏನು ಹೇಳ್ತಿರ್ಲಿಲ್ಲ ಅವರು. ಅವ್ರ ಜೊತೆ ಅವ್ರು ಹೋಗೋರು ಬರೋರು. ನಮ್ದು 34-36 ವರ್ಷ ಅಷ್ಟೇ, 30 ಮೇಲೆ 34-36 ವರ್ಷ. ಇಲ್ಲಿ ಈ ಅಂಗಡಿ ಇದೆಯಲ್ಲ, ಈ ಅಂಗಡಿಯಲ್ಲಿ ವ್ಯಾಪಾರ ಹೆಂಗ್ ನಡೀತಾ ಇತ್ತು? ಈ ವ್ಯಾಪಾರ ಇಲ್ಲ, ನಮ್ಗೆ ಈ ಗಾಡಿ ಕೊಟ್ಟರೆ ಗೊತ್ತಿಲ್ಲ ನಮ್ಗಿದು. ಇವಾಗ ನಮ್ಮ ಸ್ನೇಹಿತರು ಇಲ್ಲಿ ಕಾಲ್ ಮಾಡಿಕೊಂಡಿರ್ತಾರೆ, ನಾವು ಇಲ್ಲಿ ಹೋಯ್ತಾ ಬರ್ತಾ ನಾವು ಇಲ್ಲಿ ನೋಡವು, ನಾವು ಅಲ್ಲಿ ಇಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತೀವಿ ನಾವು. ಅದನ್ನ ನೋಡ್ಕೊಂಡು ಹೋಗುವ. ಅವ್ರಿಗೆ ಇಲ್ಲಿ ಅಂಗಡಿ ಇದೇ ಗೊತ್ತಿಲ್ಲ, ಇದು ಸೆಕೆಂಡ್ ಪರ್ಲಿ ಅಂತ ಗೊತ್ತು ಅಷ್ಟೇ. ಅವರಿಗೆ ಹೇಗಿರ್ತಿದ್ರು ಇಲ್ಲಿ ಎಲ್ಲೂ ಈಚೆನೆ ಬರ್ತಿರಲಿಲ್ಲ. ಮನೆ ಕಾರ್ ಪಾರ್ಕಿಂಗ್ ಮಾಡಿ ಒಡೆ ಹೋಯ್ತು ಅಂದ್ರೆ ಇನ್ನು ಅಷ್ಟೇ ಮುಗೀತು. ಬಟ್ 4 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಾರಿ ಬರೋರು ಅಷ್ಟೇ. ಗಂಡ ಹೆಂಡ್ತಿಬ್ರು, ಒಂದು ಗಂಡ ಹೆಂಡ್ತಿನೇ ಗೊತ್ತಾ, ಯಮ್ಮ ಸಣ್ಣಕ್ಕಿದ್ರು, ನಮ್ಗೆ ಅವ್ರದ್ದು ಯಾವುದೆಲ್ಲ ಯಾವುದೇ ಒಂದು ಫೋಟೋ ಹೆಂಗೆ ತಗೊಳ್ಕೋಣ. ಬಟ್ ಕನ್ನಡ ಮಾತಾಡ್ತಾರೆ, ಬರೀ ಹಿಂದಿನೇ ಮಾತಾಡ್ತಾ ಇದ್ದೀವಿ. ವ್ಯತ್ಯಾಸ ನಾವು ನೋಡ್ತಾ ಇದ್ವಿ, 2-3 ತಿಂಗಳು ನೋಡ್ತಾ ಇದೀವಿ ಅಷ್ಟೇ. ಬಟ್ ಯಾವಾಗ ಬಂದ್ರು ಏನು ಗೊತ್ತಿಲ್ಲ. ಈ ಒಂದು ಜಾಗದಲ್ಲಿ ಅವ್ರು ಬಂದ ವ್ಯಾಪಾರ ಏನು ಮಾಡ್ತಿರ್ಲಿಲ್ಲ ಅಂತಂದ್ರೆ, ಈ ಜಾಗದಲ್ಲಿ ಮನೆಗಳೆಲ್ಲ ತುಂಬಾ ಕಡಿಮೆ, ಭಯ ಇರ್ತಿರ್ಲಿಲ್ಲ, ಪೊಲೀಸ್ನ ಸಂಪರ್ಕ ಮಾಡುವಂತದ್ದು, ಅವ್ರು ಯಾರನ್ನಾರು ಇದ್ ಮಾಡೋದು ಆ ತರದಾಗ ಇಲ್ಲ. ಅವರು ಗಾಡೀಲಿ ಬರೋರು 1-2-3 ಹಂಗೆ ಹೋಗ್ಬಿಡೋರು ಅಷ್ಟೇ. ಕಳ್ತನ ಏನೋ ಆಗಿತ್ತು ಅಂತಂದ್ರೆ ಅವ್ರ ಮನೇಲಿ ಅದು ಯಾರೋ ಇಲ್ಲಿ ನಮ್ಮ ಇಲ್ಲಿ ಕೆಲವರು ಗ್ರೂಪಲ್ಲಿ ಹಾಕಿದ್ರು, ಒಂದು 17 ಲಕ್ಷ ಕ್ಯಾಶ್ ಹೊಡ್ಕೊಂಡು ಬಿಟ್ಟಿದ್ದಾರೆ, ಬಾಕ್ಲಪ್ಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮನೇಲೆ ಅಂತ ನಮಗೆ ಗ್ರೂಪಲ್ಲಿ ಬಂತು. ಅವಾಗ ಪ್ರಶಾಂತ್ ಚಾಯ್ ಲೇಔಟ್ ಅಲ್ಲ, ಸಪ್ತಮಾತಿಕ ಲೇಔಟ್ ಅಂತಂದ್ರೆ ಈ ಮನೆನೇ. ಇದು ಬಿಟ್ಟರೆ ನಮ್ದು ಆ ಕಡೆ ಮನೆಗಳು. ಅವಾಗ ಅವ್ರು ಗ್ರೂಪಲ್ಲಿ ಹಾಕಿದ್ರು. ಅವಾಗ ಕಂಪ್ಲೇಂಟ್ ಲಿಮಿಟ್ ಏನೂ ಆಗಲಿಲ್ಲ. ಅದು ಅವ್ನು ಏನು ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತೆ ಬಿಲ್ಡಿಂಗ್ ಓನರ್ಗೆ ಈ ವಿಷಯನೇ ಗೊತ್ತಿಲ್ಲ. 17 ಲಕ್ಷ ಹೋಗಿರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅವತ್ತು ಇಲ್ಲೇ ಇದ್ರು, ಅವ್ರಿಗೆ ಗೊತ್ತಿಲ್ಲ. ಅವ್ರು ಓನರ್ ಆ ಥರ ಒಳ್ಳೆ ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಪಾಪ. ಅವ್ರಿಗೆ ಮೊನ್ನೆ ಕಟ್ಟಿ 1 ವರ್ಷ ಕೂಡ ಆಯ್ತಲ್ಲ, 1 ವರ್ಷ ಕೂಡ ಆಗಿಲ್ಲ ಓಪನ್ ಮಾಡಿ ಅವರು ಬಿಲ್ಡಿಂಗ್ನ. ಫಸ್ಟ್ ಅವ್ರ ಬಗ್ಗೆ ಒಂದಷ್ಟು ಗೊತ್ತಿರ್ತಕ್ಕಂಥವ್ರು. ಇನ್ನು ಆ ಒಂದು ಮಳಿಗೆ ಪಕ್ಕದಲ್ಲೇ ಕೂಡ ಈಗ ಒಂದು ಕಲಂ ಚಾಯ್ ಬಾಕ್ಸ್ ನ ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂತಹ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ತಮ್ಮ ಹೆಸರು ಸರ್? ಈ ಅಂಗಡಿ ಪಕ್ಕದವ್ರ ಜೊತೆಲಿ ತಮ್ಮ ಸಂಬಂಧ ಹೇಗಿತ್ತು ಸರ್? ನಮ್ಮ ಸಂಬಂಧ ಏನಿಲ್ಲ ಸರ್. ಅವ್ರಿಗೆ ನಮಗೂ ಮಾತೇ ಇಲ್ಲ. ಅವ್ರು ಹಿಂದಿ ಮಾತಾಡ್ತಾ ಇದ್ರು, ನಾವು ಕನ್ನಡ ಮಾತಾಡ್ತಾ ಇದ್ವು. ಹಂಗಾಗಿ ಅವರು ನಮಗೂ ಏನು ಮಾತೇ ಇಲ್ಲ. ಏನು ಮಾತಾಡ್ಸಿದ್ರೆ ಸುಮ್ಮನೆ ಸ್ಮೈಲ್ ಮಾಡ್ತಿದ್ರೆ ಬಿಟ್ರೆ ಇನ್ನೇನು ಇಲ್ಲ. ಈಗ ನೋಡಿ, ಅಕ್ಕಪಕ್ಕ ಅಂಗಡಿ ಇದೆ, ಅವರು ಇಲ್ಲೇನೋ ಕೆಮಿಕಲ್ ಬಾಕ್ಸ್ ಗಳನ್ನ ಇಟ್ಟಿದ್ರು ಅಂತ ಹೇಳ್ತಾರೆ. ನೀವು ನೋಡಿದ ಮಟ್ಟಿಗೆ ಹೇಗಿರ್ತಿತ್ತು? ಎಷ್ಟು ದಿನಕ್ಕೆ ಒಂದ್ಸಲ ತೆಗಿತಿದ್ರು? ತೆಗೆದ್ರೆ ಒಳಗೋಗಿ ಏನ್ ಕೆಲಸ ಮಾಡೋರು? ಏನು ಇಲ್ಲ, ಬ್ಯಾನರ್ಗಳು ತುಂಬ್ಕೊತಾ ಇದ್ರು, ಹೋಯ್ತಾ ಇದ್ರು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಬ್ಯಾನರ್ಗಳಲ್ಲಿ 20 ಲೀಟರ್ ಕ್ಯಾನ್ ಇದೆಯಲ್ಲ, ಆ ಕ್ಯಾನ್ ತುಂಬ್ಕೊತಾ ಇದ್ರು. ಅದು ಆ ಸೈಡು ಅಂತ ಹೇಳ್ತಾ ಇದ್ರು, ಏನು ಅಂತ ಗೊತ್ತಿಲ್ಲ ನಮಗೆ ಮಾಹಿತಿ. ಅದು ತುಂಬ್ಕೊಂಡು ಕಾರಲ್ಲಿ ತಗೊಂಡು ಹೋಗ್ತಾ ಇದ್ರು. ಎಲ್ಲಿ ತಗೋದ್ರು ಅಂತ ಗೊತ್ತಿಲ್ಲ ನಮ್ಗೆ. ಅದು ಕಾರಲ್ಲಿ ತಗೊಂಡು ಹೋಗ್ತಾ ಇದ್ರು, ಅದು ಎಲ್ಲಿ ತಗೊಂಡಿದ್ರು ಗೊತ್ತಿಲ್ಲ. ಅದು ಇಲ್ಲಿಗೆ ಹೆಂಗ್ ತತ್ತಿರೋ, ಅದು ಯಾವಾಗ ತತ್ತಿರೋ, ಏನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ಅದು ಯಾವಾಗ ತತ್ತಿರೋ ನಾ ಬೆಳಿಗ್ಗೆ ಟೈಮ್ ಯಾವಾಗ ತಂದಿಲ್ಲ ಅವರು. ನಾವು ಬೆಳಿಗ್ಗೆ ಒಂದು 8 ಬಂದ್ರೆ ಸಾಯಂಕಾಲ ಒಂದು 5 ಗಂಟೆ ಇರ್ತಿದ್ದೋ. ಹಂಗಾಗಿ ಯಾವಾಗ ಇಲ್ಲಿ ತತ್ತಿರೋ ಅಂತ ಗೊತ್ತಿಲ್ಲ. ಅದು ಎಷ್ಟೋ ತತ್ತಿರ, ಯಾವಾಗ ತತ್ತರ, ಏನ್ ಮಾಡ್ತಾರೆ ಅದು ಗೊತ್ತಿಲ್ಲ. ಅದು ಎಷ್ಟು ವರ್ಷದಿಂದ ನೀವು ನೋಡಿದ್ರಿ? ನೀವು ಬಂದು ಇಲ್ಲಿಗೆ ಎಷ್ಟು ದಿನ ಆಯ್ತು? ನೀವು ಎಷ್ಟು ದಿನದಿಂದ ಅವ್ರು ನೋಡಿದ್ರಿ? ನಾವು ಇಲ್ಲಿ 3 ತಿಂಗಳಾಯ್ತು ಅಷ್ಟೇ ಇಲ್ಲಿ ಬಂದು. ಅದಕ್ಕೂ ಮುಂಚೆನೆ ಬಂದಿದ್ರು ಇವರು. ಈ 3 ತಿಂಗಳಲ್ಲಿ ಎಷ್ಟು ಸಲ ಮಾತಾಡ್ತಿದ್ರಿ ಅವ್ರ? ಅವರು 4-5 ಸರಿ ಮಾತಾಡ್ತೀನಿ. ಅವ್ರು ಬರೋದೇ ಅಪರೂಪ, 1 ವಾರಕ್ಕೊಂದ್ಸರಿ, 3 ದಿನಕ್ಕೆ 4 ದಿನಕ್ಕೆ, 1 ವಾರ, 15 ದಿನ. ಅಲ್ಲ ಸ್ವಲ್ಪ ಊಟ ಆಯ್ತಾ ಅಂತ ಕೇಳ್ತಿದ್ದು ಅಷ್ಟೇ. ಆಯ್ತು ಅನ್ಕೊಂಡು ಸುಮ್ಮನೆ ಆಯ್ತು ಅನ್ಬಿಟ್ಟು ಹೋಯ್ತಿದ್ದ ಅಷ್ಟೇ. ಮಾತೇ ಗೊತ್ತಾಗಲ್ಲ ಸರ್. ಏನ್ ಕೇಳೋದು, ಏನ್ ಬಿಸ್ನೆಸ್ ಮಾಡ್ತೀವಿ ನಾವೇನ್ ಕೇಳಕ್ಕಾಗತ್ತೆ ಅವ್ರನ್ನ? ಈಗ ನಾವು ನೀವು ಮಾತಾಡ್ತಾ ಇದೀವಿ, ಅವ್ರು ಕನ್ನಡ ಮಾತಾಡಿದ್ರೆ ಏನೋ ಮಾತಾಡ್ಬೋದು
ಕೂಲಕ್ಕೆಲ್ಲ ಮಾತಾಡ್ಬೋದು. ಅವ್ರ ಭಾಷೆನೇ ಗೊತ್ತಾಗ ನಾವೇನು ಮಾತಾಡೋದು ಅವ್ರನ್ನ. ಅಲ್ಲಣ್ಣ, ಈಗ ಆಸಿಡ್ ಅಂದ್ರಲ್ವಣ, ಈಗ ಮನೆ ಕೆಲಸ ನೀವು ಮನೆಗೆ ಬೇಕಾಗಿರೋ ಮೆಟೀರಿಯಲ್ಲೇ ಕೊಡೋದು, ಮನೆಗೆ ಆಸಿಡ್ ಬೇಕು. ಆ ಒಂದು ಬಿಸ್ನೆಸ್ ಲಿಂಕ್ಗಾದ್ರೂ ಏನಾರು ಮಾತಾಡ್ಸ್ಬೇಕಲ್ಲ ನೀವು ಅವ್ರನ್ನ? ಇಲ್ಲ, ಕೇಳೋದು ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳಲಿಲ್ಲ. ಅವ್ರ ಮಾಹಿತಿ ಏನು ಏನು ಅಂಗಡಿ ಅದು ಕೇಳೋ ಏನು ಅಂತ ಗೊತ್ತಿಲ್ಲ. ಅವ್ರು ಏನು ಮಾತಾಡಿದ್ರೆ ನಮ್ಗೇನು ಅರ್ಥ ಆಗಲಿಲ್ಲ. ಅದು ಅವ್ರ ಹೇಳಿದ್ರೆ ಏನು ಅರ್ಥ ಆಗಲಿಲ್ಲ. ಅವರು ಕನ್ನಡನ ಗೊತ್ತಿಲ್ಲ, ಕನ್ನಡ ಮಾತಾಡ್ತಿಲ್ಲ ಅವರು. ಈಗ ಶೇಟುಗಳು ತುಂಬಾ ಜನ ಇದ್ರೆ ಮೈಸೂರಲ್ಲಿ, ಅವ್ರು ಕನ್ನಡ ಎಲ್ಲ ಮಾತಾಡ್ತಾರೆ. ಇವ್ರು ಕನ್ನಡನ ಮಾತಾಡ್ತಿಲ್ಲ. ಇವರು ಬರೀ ಹಿಂದಿನೇ ಮಾತಾಡೋದು, ಬರೀ ಹಿಂದಿಲೇ ಮಾತಾಡೋದು ಶೇಟುಗಳವರು. ಹಂಗಾಗಿ ಗೊತ್ತಿಲ್ಲ. ಬೇರೆ ಒಂದು ಇಬ್ಬರು ಹುಡುಗರು ಬರ್ತಾಯಿದ್ರು. ಅವ್ರು ಬಿಟ್ರೆ ಅದೇನೋ ಕೆಲಸಗಾರರು, ಅದೇನೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈ ಓನರ್ ಹಂಗಂದ್ರು. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಪೊಲೀಸ್ ಬಂದಿದ್ರು. ಒಂದು 20 ಶೀಟ್ಕೊಂಡು ಬಂದಿದ್ರು. ಬೆಳಿಗ್ಗೆ 12 ಶೀಟ್ ಬಂದಿದ್ರು, ಸಾಯಂಕಾಲ ಒಂದು 20 ಶೀಟ್ ಇದ್ರು. ಹಂಗಾಗಿ ಏನು ಗೊತ್ತಿಲ್ಲ. ಹೋಗಿ ಒಂದು ವಾರ ಮೇಲೆ ಆಯ್ತು ಅವರು. ಒಂದು ವಾರ ಇಲ್ಲ 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 ಅವರು ಒಂದು ವಾರ ಮೇಲೆ ಆಯ್ತು ಅವ್ರು ಹೋಗಿ. ಅವರು ಒಂದು ವಾರ ಆಯ್ತು. ಇವ್ರ ಬಗ್ಗೆ ಇನ್ನೇನು ಗೊತ್ತೋಣ? ಇವ್ರ ಬಗ್ಗೆ ಇನ್ನೇನು ಗೊತ್ತಿಲ್ಲ ಅವರು. ಸೊ ಇದು ಈಗ ಸ್ಥಳೀಯರಿಂದ ನಮಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಇಲ್ಲಿದ್ದಂತ ದಂಪತಿಗಳು ಹಿಂದಿ ಭಾಷಿಕರಾಗಿದ್ರು. ಅವರು ಸೇಟುಗಳ ರೀತಿಯಲ್ಲಿ ಕಾಣ್ತಿದ್ರು. ಆದ್ರೆ ಸ್ಥಳೀಯರ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಇಲ್ಲೊಂದು ಮಳಿಗೆಯನ್ನ ಇಟ್ಟಿದ್ರು, ಅದನ್ನ ಸರಿಯಾಗಿ ತೆಗಿತಿರ್ಲಿಲ್ಲ. ಆದ್ರೆ ತೆಗೆಯುವಂತ ಸಂದರ್ಭದಲ್ಲೂ ಆ 20 ಲೀಟರ್ ಕ್ಯಾನ್ಗಳೇನಿದ್ವು, ಆ ಕ್ಯಾನ್ಗಳಲ್ಲಿ ಆಸಿಡ್ಗಳು ಇರ್ತಿತ್ತು ಅಂತ ಹೇಳಿದ್ರು. ಆ ಕೆಮಿಕಲ್ಗಳನ್ನ ತುಂಬಿಕೊಳ್ತಿದ್ರು, ಸಡನ್ ಆಗಿ ಹೋಗ್ತಿದ್ರು. ಇನ್ನು ಯಾವ ಸಂದರ್ಭದಲ್ಲಿ ಈ ಒಂದು ಮಳಿಗೆಗೆ ಆ ಒಂದು ಕೆಮಿಕಲ್ಗಳನ್ನ ತಂದಿಡ್ತಿದ್ರು ಅನ್ನೋದು ಇಲ್ಲಿದ್ದಂತ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇಲ್ಲೇ ಪೊಲೀಸರಿಗೆ ದಟ್ಟವಾದಂತ ಅನುಮಾನ ಬಂದಿರತಕ್ಕಂಥದ್ದು. ಇಂಥದ್ದೊಂದು ಬಲವಾದ ಅನುಮಾನದ ಮೇಲೆ ಈಗ ಪೊಲೀಸರು ಈ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. FSL ರಿಪೋರ್ಟ್ ಬಂದ ತಕ್ಷಣವೇ ಕೂಡ ಆ ದಂಪತಿಗಳು ಇಲ್ಲಿ ಮಾಡ್ತಿದ್ದಂತಹ ಈ ಒಂದು ಕುಕೃತ್ಯ ಏನಿದೆ ಅದು ಸಂಪೂರ್ಣವಾಗಿ ಬಯಲಿಗೆ ಬರಲಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.